ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಖಾಸಗಿ ಫೈನಾನ್ಸ್ಗಳ ಹಾವಳಿಯಿಂದ ಮುಕ್ತಿ ನೀಡಿರುವ ಡಿಸಿಸಿ ಬ್ಯಾಂಕ್ಗೆ ಶೀಘ್ರದಲ್ಲಿ ನ್ಯಾಯಾಲಯದಿರುವ ಪ್ರಕರಣವನ್ನು ಅಂತ್ಯ ಹೇಳಿ ಇದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಯುದ್ಧದ ನೆಪದಲ್ಲಿ ಕೃಷಿ ಪರಿಕರಣಗಳು ಬೆಲೆ ಹೆಚ್ಚಾಗಿದ್ದು 1 ಎಕರೆ ಬೆಳೆ ಮಾಡಲು ಕನಿಷ್ಠ 2 ರಿಂದ 3 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾದ ಪರಿಸ್ಥಿತಿ ಇದೆ. ಇವತ್ತು ಖಾಸಗಿ ಸಾಲಕ್ಕೆ ಹೋದ್ರೆ ಅವರು ಮೀಟರ್ ಬಡ್ಡಿ ದಂಧೆಯಂತೆ ರೈತರನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅದರಿಂದ ಡಿಸಿಸಿ ಬ್ಯಾಂಕ್ ನಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಪ್ರಾಮಾಣಿಕವಾಗಿ ಕೃಷಿ ಸಾಲವನ್ನು ವಿತರಣೆ ಮಾಡಿರುವ ರೈತರಿಗೆ ಯಾವುದೇ ಷರತ್ತು ಇಲ್ಲದೆ 1 ಲಕ್ಷದಿಂದ 10 ಲಕ್ಷದವರೆಗೆ ಕೃಷಿ ಸಾಲವನ್ನು ನೀಡಬೇಕು. ಕೃಷಿ ಸಾಲ ನೀಡಲು ಕಡತಕ್ಕೆ 2,000 ರಿಂದ 5,000 ರೂಪಾಯಿ ಲಂಚ ಕೇಳುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರ ರಕ್ಷಣೆ ಮಾಡಬೇಕಂತೇಳಿ ಮುಳುಬಾಗಿಲು ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕರಾದಂತಹ ಚಲುವರಾವ್ ಅವರಿಗೆ ಮನವಿ ಮೂಲಕ ಒತ್ತಾಯಿಸಿದೆ. ನಮ್ಮ ಮನವಿ ಇಷ್ಟೇ, ಇವತ್ತು ಯುದ್ಧದ ನೆಪದಲ್ಲಿ ಕೃಷಿ ಪರಿಕರಣಗಳು ಬೆಲೆ ಹೆಚ್ಚಾಗಿದೆ. ಇವತ್ತು ಹಾಕಿದ ಬಂಡವಾಳ ಕೈಗೆ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಬೆಳೆ ಮಾಡಬೇಕು. ರೈತರಿಗೆ ಸ್ವಾಭಿಮಾನದ ಪ್ರಶ್ನೆಯಾಗಿರೋದ್ರಿಂದ ಡಿಸಿಸಿ ಬ್ಯಾಂಕ್ ಉಳಿಯಬೇಕಂದ್ರೆ ಡಿಸಿಸಿ ಬ್ಯಾಂಕ್ ಅನ್ನು ಈ ಕೂಡಲೇ ಚುನಾಯಿತ ಆಡಳಿತ ಮಂಡಳಿ ಜಾರಿಗೆ ಬರಲೇಬೇಕು. ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣವನ್ನು ಸೂಕ್ತ ದಾಖಲೆಗಳನ್ನು ನೀಡಿ ಏನು ನಿರ್ದೇಶಕರು ಆ ಒಂದು ನ್ಯಾಯಾಲಯಕ್ಕೆ ಕೇಸು ದಾಖಲಿದ್ದಾರೆ ಅದಕ್ಕೆ ಶೀಘ್ರವೇ ಬಗೆಹರಿಸಿ ಆಡಳಿತ ಮಂಡಳಿಯನ್ನು ಜಾರಿ ಮಾಡಿ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಬ್ಯಾಂಕ್ ಅನ್ನು ಉಳಿಸಬೇಕಂತೇಳಿ ಮನವಿ ಮಾಡುವ ಜೊತೆಗೆ ಈ ಒಂದು ಬೆಳೆ ಸಾಲವನ್ನು ನೀಡಿ ಖಾಸಗಿ ಸಾಲದಿಂದ ರೈತರನ್ನು ರಕ್ಷಣೆ ಮಾಡಬೇಕಂತ ಮಾನ್ಯರಲ್ಲಿ ಮನವಿ ಮಾಡ್ತಾರೆ.